ಕಾರ್ಮಿಕರು ಹಾಗೂ ಉದ್ಯೋಗಿಗಳನ್ನು ಕಾಡುವ ಶ್ವಾಸಕೋಶದ ತೊಂದರೆಗಳು, ಪರಿಹಾರ ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಆರ್ ಲಕ್ಷ್ಮೀ ನರಸಿಂಹನ್ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳಿದ್ರೆ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಆರ್ ಲಕ್ಷ್ಮೀ ನರಸಿಂಹನ್ ಅವರಿದ್ದಾರೆ. ಕಾರ್ಮಿಕರು ಹಾಗೂ ಉದ್ಯೋಗಿಗಳು ಅವರ ಕೆಲಸದ ಸ್ಥಳದಲ್ಲಿ ಏನೆಲ್ಲ ತೊಂದರೆ ಅನುಭವಿಸ್ತಾರೆ, ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಏನು ತೊಂದರೆಗಳಿಂದ ಅವರು ಬಳಲ್ತಾರೆ, ಅದಕ್ಕೆ ಪರಿಹಾರ, ಅಕಸ್ಮಾತ್ ಅದು ಕಾಯಿಲೆ ರೂಪಕ್ಕೆ ಬಂದಾಗ ಅದಕ್ಕೆ ಚಿಕಿತ್ಸೆ, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮೀ ನರಸಿಂಹನ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದಗಳು ಮಂಜುನಾಥ್ ಅವರೇ. ಡಾಕ್ಟ್ರೆ, ಬಹಳಷ್ಟು ಜನ ಉದ್ಯೋಗಿಗಳು ಇತ್ತೀಚೆಗೆ ಸೆಕೆ ಬೇರೆ, AC ಇಲ್ಲೇ ಕೆಲಸ ಮಾಡ್ತಿರ್ತಾರೆ ಎಲ್ಲ ಕಡೆ. ಅಲ್ಲಿ ಆ ಒಳಗಡೆಯ ತಂಪಾದ ವಾತಾವರಣದಲ್ಲೇ ಎಷ್ಟೋ ಸರ್ತಿ ಉಸಿರಾಟಕ್ಕೆ ಸಂಬಂಧಪಟ್ಟಾಗೆ ಎದುರು ಬಿಡ್ತಿರ್ತಾರೆ, ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ತಗೊಂಡ್ರೆ ಸಮಾಧಾನ ಆಗಿರಲ್ಲ. ಇನ್ನು ಹೊರಗಡೆ ಇಂಡಸ್ಟ್ರಿಯಲ್ಲಿ ಕಾರ್ಮಿಕರು, ಅದರಲ್ಲೂ ಕೆಲವು ಏನು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಧೂಳು ಮತ್ತೆ ಬೇರೆ ಬೇರೆ ರೀತಿಯ ಪೊಲ್ಯೂಷನ್ ಇಂದ ಅವರು ತೊಂದರೆಗೊಳಗಾಗ್ತಾರೆ. ಇವೆಲ್ಲ ನೇರ ಪರಿಣಾಮ ಶ್ವಾಸಕೋಶದ ಮೇಲೆ ಆಗೋದು. ಉಸಿರಾಟದ ತೊಂದರೆ, ರಾತ್ರಿ ಮಲಗಲಿಕ್ಕಾಗಲ್ಲ, ಆಮೇಲೆ ಕೆಮ್ಮು ದಮ್ಮುನು ಶುರು ಆಗ್ಬಿಡುತ್ತೆ. ಏನೆಲ್ಲ ಒಂದಷ್ಟು ಇವರು ಸಮಸ್ಯೆಗಳಿದ್ದಾವೆ, ಕಾರಣ ಪರಿಹಾರ ಎರಡು ಹೇಳಬೇಕಲ್ಲ. ತುಂಬಾ ಜನ ನಮಗೆ ಪೇಷಂಟ್ಸು ಈ ಪ್ರಾಬ್ಲಮ್ ಇಂದಾನೆ ಇತ್ತೀಚೆಗೆ ಬರ್ತಾ ಇದ್ದಾರೆ. ಒಂದ್ ಕಡೆಗೆ ನಾವು ಮೇಕ್ ಇನ್ ಇಂಡಿಯಾ ಕಾರ್ಮಿಕರಿಗೆ, ಉದ್ಯೋಗಿಗಳಿಗೆ ಜಾಸ್ತಿ ಬೆಂಬಲ ಕೊಡ್ತಾ ಇದ್ವಿ. ಸೊ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಜಾಸ್ತಿ ಆದಾಗ ಅಂದ್ರೆ ಅದೆಲ್ಲ ಇಂಪಾರ್ಟೆಂಟೇ, ಬೇಕೇ ಬೇಕು. ಆದ್ರೆ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ, ಉದ್ಯೋಗಿಗಳಿಗೆ ಯಾವ ರೀತಿ ಅವರು ಆರೋಗ್ಯ ಚೆನ್ನಾಗಿರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು, ಅದನ್ನ ಮಾಹಿತಿ ಕೊಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಿವೆಂಟ್ ಮಾಡ್ಬೋದು. ಒಂದ್ಸಲ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ರೆ ಅದನ್ನ ಮತ್ತೆ ಸರಿ ಮಾಡಕ್ ಕಷ್ಟ ಆಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಏನ್ ನಾವು ನೋಡ್ತೀವಿ ಅಂದ್ರೆ ಮಾಲಿನ್ಯ, ಅಂದ್ರೆ ಸೀದಾ ಪೊಲ್ಯೂಷನ್. ಸೊ ಅವ್ರು ಕೆಲಸ ಮಾಡೋ ಇಂಡಸ್ಟ್ರಿಯಲ್ಲಿ ಏನಾದ್ರೂ ಪೊಲ್ಯೂಷನ್ ಜಾಸ್ತಿ ಇದ್ರೆ ಆ ಪೊಲ್ಯೂಷನ್ದು ಪ್ರಾಬ್ಲಮ್ ಇಂದಾನೆ, ಅಂದ್ರೆ ಒಂದು ಧೂಳು ಬರುವಂಥದ್ದು, ಒಂದು ವಾಸನೆ ಬರುವಂಥದ್ದು, ಈ ತರ ಒಂದು ಉದ್ಯೋಗದಲ್ಲಿ ಅವ್ರು ಕೆಲಸ ಮಾಡಿದ್ರೆ ನೇರ ಪರಿಣಾಮ ಅಲರ್ಜಿ ಮತ್ತೆ ಶ್ವಾಸಕೋಶದ ತೊಂದರೆಗಳು ಇವೆಲ್ಲ ಆಗತ್ತೆ. ಅಸ್ತಮಾ, COPD, ದಮ್ಮು, ಉಪ್ಸ ಅಥವಾ ಅಲರ್ಜಿಗಳು, ಸೀನು, ನೆಗಡಿ ಅವೆಲ್ಲ ಬರೋದು ತುಂಬಾ ನೋಡ್ತೀವಿ. ಇದರಲ್ಲಿ ಯಾವ ತರ ಇಂಡಸ್ಟ್ರೀಸ್ ಬರುತ್ತೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿ, ಒಂದು ರೇಷ್ಮೆಯಲ್ಲಿ ಕೆಲಸ ಮಾಡೋರು. ಉದ್ಯೋಗ ಅಂದ್ರೆ ನಮ್ ಸಾಮಾನ್ಯ ನಾವು ಅಂದ್ಕೊಳ್ತೀವಿ ದೊಡ್ಡ ಫ್ಯಾಕ್ಟ್ರಿ ಅಂತ. ಒಂದ್ ಸಣ್ಣ ಕೈಗಾರಿಕೆ, ಒಂದು ರೇಷ್ಮೆಯಲ್ಲಿ ಕೆಲಸ ಮಾಡೋರ್ಗು ಇದೇ ತರ ಆಗತ್ತೆ. ರೈಸ್ ಮಿಲ್, ಅದೊಂದು ಸಣ್ಣ ರೈಸ್ ಮಿಲ್ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಫ್ಯಾಕ್ಟ್ರಿ, ಹೊಗೆ ಬರುವಂತದ್ದು, ಧೂಳು ಬರುವಂತದ್ದು. ಈಗ ಟೈರ್ ಫ್ಯಾಕ್ಟ್ರಿ ಇದೆ ನಮ್ಮ ಮೈಸೂರಲ್ಲಿ ಸುಮಾರು, ಅದರಲ್ಲಿ ಇರೋ ಆ ಕಾರ್ಬನ್ ಮಸಿ. ಸೊ ಈ ತರ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಅಂತ ನಾವ್ ಏನ್ ಹೇಳ್ತೀವಿ. ಮತ್ತೆ ಕಲ್ಲಿನ ಕೆಲಸ ಮಾಡೋರು, ಕೊರೆಯಲ್ಲಿ ಕೆಲಸ ಮಾಡೋರು, ಈ ಅಂಗಡಿಗಳಲ್ಲಿ ಕೂಡ ಧೂಳು ಇದ್ದೇ ಇರುತ್ತೆ. ಯಾಕಂದ್ರೆ ಹಿಟ್ಟಿಂಚಿ ಎಲ್ಲ ಕೊಡುತ್ತಾರೆ, ಏನೋ ಆಗಿರುತ್ತೆ, ಧೂಳೆಲ್ಲ ಹಿಟ್ ಮಾಡೋ ಫ್ಲೋರ್ ಮಿಲ್ ಅಂತ ಏನ್ ಹೇಳ್ತೀವಿ ಎಲ್ಲ ಒಂದು. ಸೊ ಇಂಡಸ್ಟ್ರಿ ಅಂದ್ರೆ ಎಲ್ರು ಏನ್ ಅನ್ಕೊಳ್ತಾರೋ ಒಂದು ದೊಡ್ಡ ಇಂಡಸ್ಟ್ರಿ, ಒಂದು ಕಾರ್ಖಾನೆ ಅಲ್ವಾ, ತುಂಬಾ ಕೋಲ್ ಫ್ಯಾಕ್ಟ್ರಿ, ಹಂಗಲ್ಲ. ಸಣ್ಣ ಸಣ್ಣದ್ರಲ್ಲೂ ಬರುತ್ತೆ. ಇವನ್ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕೂರೋರು ಅವ್ರು ದಿನಾ, ನಾವು ಬರೀ ಒಂದು ರೇಷನ್ ತಗೊಂಡ್ ಬಂದ್ಬಿಡ್ತೀವಿ, ಬಟ್ ಬೆಳಗ್ಗೆಯಿಂದ ಸಂಜೆ ಕೂತ್ಕೊಂಡ್ರೆ ಅಲ್ಲಿ ದಿನಾ ಬೇಳೆ, ಅಕ್ಕಿ, ಕಾಳು ಅದೆಲ್ಲ ಇದೊಂದು ಪ್ರಾಬ್ಲಮ್, ಮಾಲಿನ್ಯ ಅಂತ ಡೈರೆಕ್ಟ್. ಎರಡನೇದು ನೀವು ಹೇಳೋದು ಅದೇ, ಆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಷ್ಟೊಂದು ಧೂಳಿಲ್ದೆ ಇರ್ಬೋದು. ಈಗ ನಾವು ಒಂದು ಸ್ಟುಡಿಯೋ ಅಲ್ಲಿ ಕೂತಿದೀವಿ, ಇದು AC ಇರುತ್ತೆ, ಈ AC ಇಲ್ದೆ ಆಗಕ್ಕಾಗಲ್ಲ, ಮತ್ತೆ ವೆಂಟಿಲೇಷನ್ ಇರಲ್ಲ. ಸೊ ಕೆಲವೊಮ್ಮೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅಂದ್ರೆ AC ಇರುತ್ತೆ, ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಸುತ್ತ ಎಲ್ಲ ಕಾರ್ಪೆಟ್, ಕುಷನ್ ಇವೆಲ್ಲ ಇದೆ. ಸೊ ವೆಂಟಿಲೇಷನ್ ಇಲ್ದೆ, ಅಂದ್ರೆ ಗಾಳಿ ಹೊರಗಡೆ ಹೋಗ್ಲಿಕ್ಕೆ ದಾರಿ ಇಲ್ದೆ, AC ಎಲ್ಲಾ ಕಡೆನೂ ಮುಚ್ಚಿರೋ ಒಂದು ಕೋಣೆಯಲ್ಲಿ ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಸಂಜೆ ಅದರಿಂದಾನೇ ಅಲರ್ಜಿ ಶುರುವಾಗುತ್ತೆ. ಮತ್ತೆ ಸಿಟ್ಟಿಂಗ್ ಪಾಸ್ಚರ್, ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು. ಸುಮಾರು ಜನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಲೇಡೀಸ್ ಪೊಸಿಷನ್, ಅದೇ ಪೊಸಿಷನ್ ಅಲ್ಲಿ ಕೂತ್ಕೊಂಡು, ಇದೊಂಥರ. ಮೂರನೇ ಪ್ರಾಬ್ಲಮ್, ಆಡ್ ಆನ್ ಪ್ರಾಬ್ಲಮ್, ಅವರ ಶಿಫ್ಟ್. ಅಂದ್ರೆ ಈಗ ಒಂದು ರೊಟೀನ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡಿದ್ರೆ ಪರವಾಗಿಲ್ಲ, ಬೆಳಗ್ಗೆ 9 ರಿಂದ 5, 8 ರಿಂದ 6 ಅದಾದ್ರೆ, ಬಟ್ ಅವರು ಶಿಫ್ಟ್ ಬದಲಾಗ್ತಾ ಇರುತ್ತೆ. ಸೊ ಅವ್ರ ದೇಹಕ್ಕೆ ರಿಕವರಿಗೆ ಟೈಮ್ ಇರೋದಿಲ್ಲ. ಒಂದ್ ವಾರ ಒಂದ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಿ ಆಮೇಲೆ ಅದಕ್ಕೆ ಅವ್ರ ದೇಹ ಜಸ್ಟ್ ಸೆಟ್ ಆಗಿರುತ್ತೆ, ಅಷ್ಟರೊಳಗಡೆ ಶಿಫ್ಟ್ ಬದಲಾಗಿ ನೈಟ್ ಶಿಫ್ಟ್ ಬರ್ತಾರೆ. ಸೊ ರಿಕವರಿ ಟೈಮು ಇರೋದಿಲ್ಲ. ಆಮೇಲೆ ಕೆಲವ್ರಿಗೆ ಈ ಉದ್ಯೋಗಗಳಲ್ಲಿ ತುಂಬಾ ಟ್ರಾವೆಲಿಂಗ್ ಇರುತ್ತೆ, ಊಟ ಟೈಮಿಗೆ ಮಾಡಕ್ಕಾಗಲ್ಲ,
ಕೊನೆಯದು ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡ, ಕೆಲಸದ ಒತ್ತಡ, ಇದೆಲ್ಲ ಸೇರಿ ಉದ್ಯೋಗಿಗಳಿಗೆ ತುಂಬಾನೇ ಪ್ರಾಬ್ಲಮ್ಸ್ ನೋಡಿದೀವಿ. ಈಗ ಪರಿಹಾರಕ್ಕೆ ಬರೋಣ. ಸೊ ಪರಿಹಾರ ಮೊದಲನೇದಾಗಿ ಅವರ ಪರ್ಸನಲ್ ಲೆವೆಲ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಖಂಡಿತ ಮಾಸ್ಕ್ ಬಳಸಬೇಕು. ಸೊ ಇದು ಯಾವುದೇ ನಾನು ಉದ್ಯೋಗಗಳು ಹೇಳಿದೆ, ಒಂದು ಶುಗರ್ ಫ್ಯಾಕ್ಟ್ರಿ, ಒಂದು ರೇಷ್ಮೆ ಅಥವಾ ಒಂದು ಬೇರೆ ಒಂದು ರೈಸ್ ಮಿಲ್ಲು, ಒಂದು ಫ್ಲೋರ್ ಮಿಲ್ಲು, ಟೈರ್ ಫ್ಯಾಕ್ಟ್ರಿ, ಎನಿಥಿಂಗ್ ಅಂದ್ರೆ ವಾಸನೆ ಅಥವಾ ಧೂಳು, ಕಣ್ಣಿಗೆ ಕಾಣೋದು ಧೂಳು. ನೀವು ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡಿದ್ರೆ ನಿಮ್ ಬಟ್ಟೆಗೆ ಅಂಟ್ಕೊಳ್ಳುತ್ತೆ, ಗೋಡೆಗೆಲ್ಲ ಕಾಣುತ್ತೆ. ಆಕ್ಚುಲಿ ಧೂಳಲ್ಲಿರೋರು ಸ್ವಲ್ಪ ಅವರು ಪ್ರಿಕಾಷನ್ ತಗೊಳ್ತಾರೆ. ಕಣ್ಣಿಗೆ ಕಾಣದೇ ಇರೋ ವಾಸನೆ ಈ ಶುಗರ್ ಫ್ಯಾಕ್ಟ್ರಿ ತಗೊಳ್ಳಿ, ಮೈಲಾನ್ ಗಂಟ್ಲೆ ವಾಸನೆ ಬರುತ್ತೆ. ನೀವು ನೋಡಿದಿರಾ ಬ್ಯಾಗಸಿದ ವಾಸನೆ ಯಾವುದೇ ಶುಗರ್ ಫ್ಯಾಕ್ಟ್ರಿ ಹತ್ರ ಹೋದ್ರು ಅಲ್ಲಿ ನಮ್ಗೆ ದೂರದಿಂದಾನೇ ಬರುತ್ತೆ. ಆ ವಾಸನೆನೇ ಎಫೆಕ್ಟ್ ಮಾಡುತ್ತೆ. ಮತ್ತೆ ಡಿಸ್ಟಿಲರಿಗಳು ಅದರಲ್ಲೂ ಆ ವಾಸನೆ. ಸೊ ಕೆಲವು ಕಡೆ ಅದು ಆಕ್ಚುಯಲ್ ಧೂಳು, ಕೆಲವು ಕಡೆ ಕಣ್ಣಿಗೆ ಕಾಣಲ್ಲ. ಆ ವಾಸನೆಯಲ್ಲಿ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಈಗ ನಾವು ತಿಂಗಳಿಗೆ ಒಂದ್ಸಲ ನಾನು ಪಾಂಡವಪುರ ಕಡೆಗೆ ಹೋದ ತಕ್ಷಣ ನನ್ಗೆ ವಾಸನೆ ಬರುತ್ತೆ, ಓಹ್ ಶುಗರ್ ಫ್ಯಾಕ್ಟ್ರಿ. ಬಟ್ ದಿನ ವರ್ಕ್ ಮಾಡೋರಿಗೆ ವಾಸನೆನೆ ಗೊತ್ತಾಗಲ್ಲ. ಆದ್ರೆ ಅವರು ಬೆಳಗ್ಗೆಯಿಂದ ಸಂಜೆ ಅಲ್ಲೇ ಇರ್ತಾರೆ, ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಕಣ್ಣಿಗೆ ಕಾಣೋ ಧೂಳು, ಕಣ್ಣಿಗೆ ಕಾಣದೇ ಇರೋ ವಾಸನೆ. ಬಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಮಾಸ್ಕ್ ಬಳಸಬೇಕು. ಅಭ್ಯಾಸ ಆಗಿದೆ ಜನಕ್ಕೆ. ಕರೋನಾ ಟೈಮ್ ಅಲ್ಲಿ ಮಾಸ್ಕ್ ಹಾಕಿ ಹೆಂಗೋ ಒಗ್ಗಿಕೊಂಡಿದ್ದಾರೆ. ಈಗಲೂ ಕೆಲವರು ಹೊರಗಡೆ ಪೇಟೆಯಲ್ಲಿ ನೋಡಿದಾಗ ಅಥವಾ ಅವರಿಗೆ ಶೀತ ಕೆಮ್ಮು ಆದಾಗ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಅವರೇ ಮಾಸ್ಕ್ ಹಾಕೊಳ್ತಾರೆ. ಸೊ ಇದೊಂದು ಪಬ್ಲಿಕ್ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಹೌದು, ನೀವು ಪೇಟೆ ಬಗ್ಗೆ ಹೇಳಿದ್ರಿ, ಹಳ್ಳಿ ಜನಕ್ಕೂ ರೀಚ್ ಆಗ್ತಾ ಇದೆ ಪ್ರೋಗ್ರಾಮ್. ಹಂಗಾಗಿ ಹೇಳ್ತೀನಿ, ಅಲ್ಲೂ ಈಗ ಈ ಸಂಕ್ರಾಂತಿ ಆಯ್ತು, ಸುಗ್ಗಿ ಟೈಮ್ ಆಯ್ತು, ಅಂದ್ರೆ ಕೊಯ್ಲು ಅಂತ ನಾವು ಏನ್ ಹೇಳ್ತೀವಿ, ಸಿಕ್ಕಾಬಟ್ಟೆ ರಾಗಿ ಆಗ್ಲಿ ಭತ್ತ ಆಗ್ಲಿ ತುಂಬಾ ಡಸ್ಟ್ ಬರುತ್ತೆ. ಬಡಿತಾರೆ, ಬಡದಾಗ ಡಸ್ಟ್ ಬಂದೇ ಬರುತ್ತೆ. ಅವೆಲ್ಲ ಸ್ವಲ್ಪ ಮತ್ತೆ ನೆಕ್ಸ್ಟ್ ನಾಟಿ ಮಾಡಿದಾಗ್ಲೂ ಅದ್ ಬೇರೆ ತರ ಒಂದು ಡಸ್ಟ್ ಬರುತ್ತೆ. ಸೊ ಆ ಧೂಳು ಮತ್ತೆ ಔಷಧಿ ಹೊಡಿತಾರೆ ಸುಮಾರು ಜನ ಅವ್ರವ್ರ ತೋಟದಲ್ಲಿ, ಗದ್ದೆಯಲ್ಲಿ. ಸೊ ಇಟ್ ಇಸ್ ಟಾಕ್ ಇಸ್ ಅಬೌಟ್ ಇಂಡಸ್ಟ್ರಿ, ಬಟ್ ಅವ್ರಿಗೂ ರೀಚ್ ಕವರೇಜ್ ಅಲ್ಲಿ ಬರ್ತಾರೆ. ಅಲ್ಲೂ ಕೂಡ ಅವರು ಪೆಸ್ಟಿಸೈಡ್ಸ್ ಎಲ್ಲ ಹೊಡಿಬೇಕಾದ್ರೆ ಪ್ರಿಕಾಷನ್ಸ್ ತಗೊಳ್ಳಲ್ಲ, ಆ ವಾಸನೆ ತಗೋತಾರೆ. ಆ ವಾಸನೆ ಅಂತ ಬಂದಾಗ ಪೆಸ್ಟಿಸೈಡ್ ವಾಸನೆ ಸೇರ್ಕೊಳ್ಳುತ್ತೆ. ಕಾರ್ಮಿಕರ ಕಡೆಯಿಂದ ಇವೆಲ್ಲ ಅವ್ರ ಪರ್ಸನಲ್ ಲೆವೆಲ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಈ ಉದ್ಯೋಗಿಗಳು ಏನಿದ್ದಾರೆ, ಯಾರು ಕೆಲಸ ಕೊಡೋರು, ಅದನ್ನ ನಿರ್ವಹಣೆ ಮಾಡೋರು, ಉಸ್ತುವಾರಿ ಮಾಡೋರು, ಅವ್ರದ್ದೇನ್ ಜವಾಬ್ದಾರಿ ಅಂದ್ರೆ ಅಫ್ಕೋರ್ಸ್ ಅದಕ್ಕೆ ನಮ್ಮ KSPCB ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಇದೆ. ಆದ್ರೂ ನಮ್ ಲೆವೆಲ್ ಅಲ್ಲಿ ನಾವು ನಮ್ಮ ಅಂಡ್ರೆ ಕೆಲಸ ಮಾಡೋರ್ಗೆ ಮಾಸ್ಕ್ ಕೊಟ್ಟಿದೀವ, ಅವ್ರು ಮಾಸ್ಕ್ ಬಳಸ್ತಾ ಇದಾರ, ಇದನ್ನ ಚೆಕ್ ಮಾಡಬೇಕು. ಎರಡನೇದು, ಒಂದು ಸರ್ಟನ್ ಲೆವೆಲ್ಸ್ ಲಿಮಿಟ್ಸ್ ಇದೆ, ಇಷ್ಟು ದಾಟಬಾರ್ದು, ಪೊಲ್ಯೂಷನ್, ಸೌಂಡು, ಅದೆಲ್ಲ ನಾವು ಕಂಪ್ಲೈ ಮಾಡ್ತಾ ಇದೀವಿ ಅಂತ ಅವ್ರು ಖಂಡಿತ ಅದು ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಮೂರನೇದು ವೆಂಟಿಲೇಷನ್. ಇವಾಗ ಹೊಸ ಟೈಪ್ ಎಕ್ಸಾಸ್ಟ್ ಫ್ಯಾನ್ಗಳು ಮತ್ತೆ ಬೇರೆ ಸುಮಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಲೆವೆಲ್ ಫ್ಯಾನ್ಸ್ ಎಲ್ಲ ಬಂದಿದೆ. ಒನ್ ವೇನಲ್ಲಿ ಸಕ್ ಮಾಡ್ತಾ ಹೋಗುತ್ತೆ, ಎನರ್ಜಿ ಕನ್ಸಂಪ್ಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದನ್ನ ಉದ್ಯೋಗಿಗಳು ಎಲ್ಲರೂ ಅವ್ರವ್ರ ಕಾರ್ಖಾನೆಗಳ ಹಾಕೋದು ಅವ್ರ ಜವಾಬ್ದಾರಿನೇ. ಅಂದ್ರೆ ಅವ್ರು ಅನ್ಕೊಳ್ತಾರೆ, ಜಸ್ಟ್ ಆಸ್ ಅನ್ ಆಡ್ ಆನ್ ಹೇಳ್ತೀನಿ, ಅವ್ರಿಗೇನ್ ಅನ್ಸುತ್ತೆ, ಇದನ್ನ ನಾವು ಮಾಡದೇ ಇದ್ರು ಪರವಾಗಿಲ್ಲ, ಏನು 5 ವರ್ಷ ಕೆಲಸ ಮಾಡ್ತಾರೆ, ಅವ್ರ ಕಾಂಟ್ರಾಕ್ಟ್ ಮುಗಿಯುತ್ತೆ, PF ತಗೊಂಡು ಹೋಗ್ತಾರೆ, ಅಷ್ಟೇ ತಾನೆ ಅಂತ. ಹಂಗಲ್ಲ. ಒಂದು ಲೀಗಲಿ ಕಾನೂನು ರೀತಿಯಲ್ಲೂ ಏನಾದ್ರೂ ಆದ್ರೆ, ಇದು ನನಗೆ ಚೆನ್ನಾಗಿ ನೆನಪಿದೆ, ಒಬ್ರು ಸ್ಟೋನ್ ವರ್ಕರ್, ಅಂದ್ರೆ ಅವರು ಸ್ಟೋನ್ ಕ್ವಾರಿಂಗ್ ಮಾಡ್ತಿದ್ರು ಸುಮಾರು ವರ್ಷದ ಹಿಂದೆ. ನಮ್ಮ ಆಸ್ಪತ್ರೆಗೆ ಲೀಗಲ್ ಒಪಿನಿಯನ್ಗೆ ಬಂದಿದ್ರು ಪೇಷಂಟ್. ಅವ್ರಿಗೆ ಸಿಲಿಕೋಸಿಸ್ ಅಂತ ಒಂದು ತುಂಬಾ ಭಯಾನಕ ಕಾಯಿಲೆ. ಅಂದ್ರೆ ಅದು ಸಣ್ಣ ಕಲ್ಲಿನ ಧೂಳು ಆ ಮಣ್ಣು ಮರಳು ಹೋಗಿ ಶ್ವಾಸಕೋಶಕ್ಕೆ ಸೇರ್ಕೊಂಡ್ಬಿಟ್ರೆ ಶ್ವಾಸಕೋಶನೇ ಒಂದು ಕಲ್ಲಿನ ಬಂಡೆ ತರ ಗಟ್ಟಿ ಆಗ್ಬಿಟ್ಟು ನಾರ್ ತರ ಗಟ್ಟಿ ಆಗತ್ತೆ. ತೆಗಿಲಿಕ್ ಸಾಧ್ಯನೇ ಇಲ್ಲ. ಏನ್ ಮಾಡಿದ್ರು, ಅದನ್ನ ತೊಳೆದ್ರು, ಆಪರೇಷನ್ ಮಾಡಿದ್ರು ಸಾಧ್ಯನೇ ಇಲ್ಲ. ಆ ತರದವರು ಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು. ಲೀಗಲ್ ಒಪಿನಿಯನ್ಗೆ ನಮಗ್ ಬಂತು. ಸೊ ವಿ ಹ್ಯಾಡ್ ಟು ಗಿವ್ ಅನ್ ಒಪಿನಿಯನ್ ದಟ್ ಹಿ ಹ್ಯಾಸ್ ಬೀನ್ ಎಕ್ಸ್ಪೋಸ್. ಈಗ ನಾವು ಹೋಗಿ ಕಾರ್ಖಾನೆಯಲ್ಲಿ ತನಿಖೆ ಮಾಡಕ್ ಆಗಲ್ಲ, ಬಟ್ ಎಕ್ಸ್ಪೋಸ್ ಆಗಿ ಅದು ಕಲ್ಲೆಲ್ಲ ಒಳಗಡೆ ಹೋಗಿದೆ ಅಂತ ನಾವು ಕೊಟ್ವಿ. ಆಮೇಲೆ ಕಾನೂನು ಪ್ರಕಾರ ಆ ಉದ್ಯೋಗಿ ಮೇಲೆ ಕ್ರಮನೂ ನಡೀತು. ಸೊ ದೇ ಹ್ಯಾವ್ ಟು ಬಿ ಕೇರ್ಫುಲ್. ದಿ ಲಾ ಇಸ್ ಇನ್ ಸೈಡ್ ಆಫ್ ವರ್ಕರ್ಸ್. ಜೊತೆಗೆ ಅವರಿಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಅವನ್ನೆಲ್ಲ ಹೇಳ್ಬಿಟ್ಟೆ ಕೊಟ್ಟಿರ್ತಾರೆ. ಈಗ ಇಂಡಸ್ಟ್ರಿಯಲ್ ಸೇಫ್ಟಿ ಮೆಷರ್ಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕಂಪ್ಲೈ ಮಾಡಿದ್ರೆ ಅವ್ರಿಗೂ ಒಳ್ಳೇದು, ಕಾರ್ಮಿಕರಿಗೂ ಒಳ್ಳೇದು. ಸೊ ಇದು ಅವ್ರ ಲೆವೆಲ್ ಅಲ್ಲಿ. ಕೆಲವೆಲ್ಲ ಆಸ್ ಅ ಯೂನಿಯನ್ ಎಲ್ಲರೂ ಸೇರಿ, ಅಂದ್ರೆ ಇಟ್ ಇಸ್ ನಾಟ್ ಉದ್ಯೋಗ ಕೊಡೋರಾಗ್ಲಿ ಅಥವಾ ಅಲ್ಲಿ ವರ್ಕ್ ಮಾಡೋ ಕಾರ್ಮಿಕರಾಗ್ಲಿ, ಎಲ್ಲರೂ ಸೇರಿ ಕೆಲವೆಲ್ಲ ಮಾಡೋದು. ಅಂದ್ರೆ ಈಗ ಶಿಫ್ಟ್ ಟೈಮಿಂಗ್ಸ್ ಯಾರೋ ಒಬ್ರು ಫಿಕ್ಸ್ ಮಾಡಕ್ ಆಗಲ್ಲ, ಇಷ್ಟು ಅವರ್ಸ್ ಅಂತ ಇದೆ ಒಂದು ವಾರಕ್ಕೆ, ಬಟ್ ಕೆಲವೆಲ್ಲ 24/7 ನಡಿಲೇಬೇಕು. ಕೆಲವು ಇಂಡಸ್ಟ್ರಿಗಳು ಅದರಲ್ಲಿ ಶಿಫ್ಟ್ ಅಡ್ಜಸ್ಟ್ ಮಾಡಿ ಅವ್ರಿಗೆ ಆಫ್ ಕೊಡೋದು, ಡೇಸ್ ಬ್ರೇಕ್ ಕೊಡೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಈ ತರ ಎಲ್ಲರೂ ಕೈ ಜೋಡಿಸಿ. ಡಾಕ್ಟ್ರೆ, ಇದು ಒಂದು ರೀತಿಯಲ್ಲಿ ಪರಿಹಾರ ಅವರು ಮಾಡ್ಕೋಬೇಕು. ಸರ್ಕಾರನೂ ವ್ಯವಸ್ಥೆ ಮಾಡಿದೆ, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಆಕ್ಟ್ ಎಲ್ಲ ಇದೆ.
ಕಾಯಿಲೆ ಆಗಿದೆ, ಏನೆಲ್ಲ ಕಾಯಿಲೆಗಳು ಬರ್ತವೆ? 4 ರೀತಿ ಕಾಯಿಲೆಗಳು ಬರುತ್ತೆ ಮಂಜುನಾಥ್ ಅವರೇ. ಮೊದಲನೇದು ನಾವು ನೋಡೋದು ಸಿಂಪಲ್ ಅಲರ್ಜಿ. ಅಂದ್ರೆ ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ಏನು ಕಾಣಿಸಲ್ಲ, ಧೂಳು ಹೋಗಿ ಪರ್ಮನೆಂಟ್ ಆಗಿ ಏನು ಸೇರ್ಕೊಳ್ಳಲ್ಲ. ಬಟ್ ಅದಕ್ಕೆ ಎಕ್ಸ್ಪೋಸ್ ಆಗಿ ಪದೇ ಪದೇ ನೆಗಡಿ ಬರೋದು, ಸೀನ್ ಬರೋದು, ಒಂದ್ ಸ್ವಲ್ಪ ಉಬ್ಸ, ವೀಸಿಂಗ್ ಬರೋದು, ಇದು ತುಂಬಾ ಕಾಮನ್. 2ನೇ ಸ್ಟೇಜ್ ಬಂದ್ಬಿಟ್ಟು ಈ ಅಲರ್ಜಿ ಇದೆ. ನೆಕ್ಸ್ಟ್ ಸ್ಟೇಜ್ ಇದು ಎಸ್ಪೆಷಲಿ ಯಾರಿಗಾಗುತ್ತೆ ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಪ್ರಿಕಾಷನ್ ತಗೊಳ್ಳದೇ ಇರೋರ್ಗೆ, ಅಥವಾ ಇದ್ರ ಜೊತೆಗೆ ಬೀಡಿ, ಸಿಗರೆಟ್, ತಂಬಾಕು, ಹೊಗೆ ಸೊಪ್ಪು, ಅದ್ರ ಬಗ್ಗೆ ಆಗ್ಲೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಇದು ಆಡ್ ಆನ್ ತುಂಬಾ ನೋಡ್ತೀವಿ. ಅದು ಒಂದು ಪ್ರಾಬ್ಲಮ್. ನನ್ನ ಪ್ರಕಾರ ಯಾವುದೇ ಈ ವರ್ಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಖಂಡಿತ ಬ್ಯಾನ್ ಮಾಡ್ಬೇಕು. ಅಲ್ಲಿ ನಾವು ಕಾರ್ಖಾನೆ ಹೊಗೆ, ಧೂಳು, ವಾಸನೆ ತಗೊಂಡು ಅದರ ಜೊತೆಗೆ ಟೀ ಬ್ರೇಕ್ ಟೈಮ್ ಅಲ್ಲಿ ಸ್ಮೋಕ್ ಮಾಡ್ಕೊಂಡು ಬಂದ್ರೆ ಅದು ಯಾವುದೇ ರೀತಿ ಆಡ್ ಆನ್ ಆಗುತ್ತೆ. ತುಂಬಾ ಜನಕ್ಕೆ ಅದೇ ಆಡ್ ಆಗ್ತಾ ಇದೆ. ಸೊ ಈ ತರ ಪ್ರಿಕಾಷನ್ ತಗೊಳ್ಳದೇ ಇರೋರು ಅಥವಾ ಈ ಆಡ್ ಆನ್ ಆಗೋರ್ಗೆ ನೆಕ್ಸ್ಟ್ ಸ್ಟೇಜ್ ಪ್ರಾಪರ್ COPD, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಅಂದ್ರೆ ದಮ್ಮು, ಉಪ್ಸ. ಇದರ ನೆಕ್ಸ್ಟ್ ಸ್ಟೇಜ್ ಸಿಲಿಕೋಸಿಸ್, ಆಸ್ಬೆಸ್ಟೋಸಿಸ್. ಅದರಲ್ಲಿ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ಅಂದ್ರೆ ನೀವು ಒಂದು ಸ್ಕ್ಯಾನಿಂಗ್ ಮಾಡಿದ್ರೆ ಅಲ್ಲಿ ಆಕ್ಚುಲಿ ನೀವು ನೋಡ್ತಾ ಇರೋದು ಆಸ್ಬೆಸ್ಟಾಸ್, ಆ ಸಿಲಿಕಾನೆ ತೆಗಿಲಿಕ್ಕೆ ಆಗಲ್ಲ. ಅಂದ್ರೆ ಶ್ವಾಸಕೋಶ ಯಾವ ತರ ಹೋಗ್ಬಿಟ್ಟಿದೆ ಅಷ್ಟೇ. ಸೊ ಅದು 3ನೇ ಸ್ಟೇಜ್. ಆ ಸ್ಟೇಜ್ ಅಲ್ಲಿ ಅವರು ಕೆಲಸ ಬಿಡೋ ತರ ಆಗತ್ತೆ. ಕೆಲಸ ಬಿಟ್ಟು ಮನೆಯಲ್ಲಿ ಆಕ್ಸಿಜನ್, ನೆಬ್ಲೈಸೇಷನ್ ಇದೆಲ್ಲ ಕೂತ್ಕೊಂಡು ಲೈಫ್ ಲಾಂಗ್ ಸಫರ್ ಮಾಡೋ ಸ್ಟೇಜ್ ಬರುತ್ತೆ. 4ನೇ ಸ್ಟೇಜ್ ಇದರ ಕಾಂಪ್ಲಿಕೇಶನ್. ಅಂದ್ರೆ ಇದ್ರ ಜೊತೆಗೆ TB ಬರೋದು. ಈಗ ಸಿಲಿಕೋಸಿಸ್ ಬಂದ್ಮೇಲೆ ಸಿಲಿಕೋ ಟ್ಯೂಬರ್ಕ್ಲೋಸಿಸ್, ಯಾಕಂದ್ರೆ ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ. ಜೊತೆಯಲ್ಲಿ ಈಸಿಯಾಗಿ ನ್ಯೂಮೋನಿಯಾ, TB ಅಂದ್ರೆ ಕ್ಷಯರೋಗ, ಕ್ಯಾನ್ಸರ್ ಇಂಥವೆಲ್ಲ ಬರುತ್ತೆ, ಅಟ್ಯಾಕ್ ಮಾಡ್ಕೊಳ್ಳೋದು. ಜೊತೆಯಲ್ಲಿ ಎಲ್ಲಾ ಉದ್ಯೋಗ ಕೊಡೋರ ಜವಾಬ್ದಾರಿ ಏನಂದ್ರೆ ವರ್ಷಕ್ಕೆ 1 ಅಥವಾ 2 ಬಾರಿ ಅವರು ಒಂದು ಕ್ಯಾಂಪ್, ಹೆಲ್ತ್ ಕ್ಯಾಂಪ್ ಮಾಡಿ ಅದರಲ್ಲಿ ಮಿನಿ ಎಕ್ಸ್ರೇ ಅಥವಾ ಈ ಪಲ್ಮನರಿ ಫಂಕ್ಷನ್ ಟೆಸ್ಟಿಂಗ್ ಅಂದ್ರೆ ಒಂದು ಕೊಳವೆ ಇರುತ್ತೆ, ಅದರಲ್ಲಿ ಊದ್ಬೇಕು. ಊದಿದಾಗ ಲಂಗ್ಸ್ ಎಷ್ಟು ಕೆಪಾಸಿಟಿ ಅಂತ ಗೊತ್ತಾದಾಗ, ಇದು ಕಾನೂನು ಪ್ರಕಾರನೂ ಇದೆ, ನಮ್ಮ DHO ಆಫೀಸು ಎಲ್ಲ ಇದನ್ನ ಮ್ಯಾಂಡೇಟ್ ಮಾಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ದೇ ಕಂಪ್ಲೈ. ನಾವೇನ್ ಸಾಮಾನ್ಯ ನೋಡ್ತೀವಿ ಸಣ್ಣ ಪುಟ್ಟ ಇದೀವಿ ಅಲ್ವಾ, ದೋಸ್ ಹು ಡೋಂಟ್ ಕಮ್ ಅಂಡರ್, ಅಂದ್ರೆ ಒಂದು ಲೇಬರ್ ಡಿಪಾರ್ಟ್ಮೆಂಟ್ಗೂ ಬರಲ್ಲ, ಬೇರೆ ಇನ್ನೊಂದು ಸ್ಮಾಲ್ ಸ್ಕೇಲ್ಗೂ ಬರಲ್ಲ, ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ, ಅಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಸರ್ಕಾರ ಅಂದ್ರೆ ಆಲ್ರೆಡಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್, ಯು ಕ್ಯಾನ್ ಲಿಸ್ಟ್ ದೆಮ್ ಇನ್ ಮೈಸೂರ್ ಆರ್ ಸರೌಂಡಿಂಗ್, ಅವರೆಲ್ಲ ಆಕ್ಚುಲಿ ಕಂಪ್ಲೈ ಮಾಡ್ತಾರೆ. ನಮ್ಮ ಆಸ್ಪತ್ರೆ ಮತ್ತೆ ಬೇರೆ ಆಸ್ಪತ್ರೆಗಳು ನಾವು ಕೈ ಜೋಡಿಸಿ ಫ್ರೀ ಆಗಿ ಕ್ಯಾಂಪ್ ಎಲ್ಲ ಮಾಡ್ತೀವಿ. ಮಾಡಿದಾಗ ನಮ್ಗೆ ಸಿಗ್ತಾರೆ, ಮೊನ್ನೆನೂ ಒಬ್ರು ಪೇಷಂಟ್. ಬಟ್ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತೆ ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರೀಸ್, ಇವ್ರಿಗೂ ಸಹ ಸ್ವಲ್ಪ ಈ ತರ ಫ್ರೀ ಕ್ಯಾಂಪ್ ಮಾಡಿ ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸ್ಕ್ರೀನಿಂಗ್, ದಿಸ್ ಇಸ್ ಕಾಲ್ಡ್ ಸ್ಕ್ರೀನಿಂಗ್. ಅಂದ್ರೆ ಅವ್ರನ್ನ ಒಂದು ಕ್ವೆಶ್ಚನರ್ ಇರುತ್ತೆ, ಆ ಪ್ರಶ್ನೆಗಳು ಕೇಳೋದು, ಸ್ಮೋಕಿಂಗ್ ಇದ್ರೆ ಅವಾಯ್ಡ್ ಮಾಡಿಸೋದು. ಅದಲ್ಲದೆ ಈ PFT ಅಥವಾ ಮಿನಿ ಎಕ್ಸ್ರೇ ಅದೆಲ್ಲ ಮಾಡಿದ್ರೆ ಒಂದು 1000 ಜನ ಸಿಬ್ಬಂದಿಗಳಿದ್ರೆ, ಕಾರ್ಮಿಕಗಳಿದ್ರೆ, ಅಟ್ಲೀಸ್ಟ್ 100 ಇಂದ 200 ಜನ ಪ್ರಾಬ್ಲಮ್ ಇರೋರು ಸಿಗ್ತಾರೆ. ಅವ್ರಿಗೆ ಮೊದಲೇ ನಾವು ಕೌನ್ಸಿಲ್ ಮಾಡಿ ಕೆಲವ್ರದ್ದು ಅಂದ್ರೆ ಒಂದು ಸೆಕ್ಷನ್ ಚೇಂಜ್ ಮಾಡಿಸಿದ್ವಿ, ಒಂದು ಸೆಕ್ಷನ್ ಇಂದ ಬೇರೆ ಸೆಕ್ಷನ್ಗೆ ಚೇಂಜ್ ಮಾಡಿ ಅವ್ರು ತುಂಬಾ ಬೆನಿಫಿಟ್ ಆಗಿದೆ. ಓಕೆ, ಬಹುಶಃ ನಮ್ಮ ಕಾರ್ಮಿಕರು ಅಥವಾ ಉದ್ಯೋಗಿಗಳು ಏನಿದ್ದಾರೆ ಅವ್ರು ಮಾಡೋ ಕೆಲಸದಲ್ಲಿ ಸಂತೋಷವಾಗಿ ಮುಂದುವರಿಬೇಕು ಅಂದ್ರೆ ಪ್ರಿಕಾಷನ್ಸ್ ತಗೊಳ್ಳೇಬೇಕು. ಸಾಧ್ಯವಾದಷ್ಟು ಏನು ಕೊರೋನಾ ಕಾಲದಲ್ಲಿ ಮಾತ್ರ ಬಳಸಿದ್ವಲ್ಲ N95 ಮಾಸ್ಕ್, ಅದನ್ನು ಈಗಲೂ ಬಳಸಿದ್ರೆ ಒಳ್ಳೆಯದು. ಯಾಕಂದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕು. ಈ ಒಂದು ಕಾರ್ಮಿಕರ ಯೋಗಕ್ಷೇಮಕ್ಕೆ ಸಾಕಷ್ಟು ಕಾನೂನುಗಳಿದ್ರೂ ನಮ್ಮ ಕೆಲಸ ಇದು, ನನ್ನದು ಆರೋಗ್ಯ ಅಂತ ಹೇಳಿ ಅವ್ರು ಯೋಚನೆ ಮಾಡಿದ್ರೆ ಅವರಿಗೂ ಅಂದ್ರೆ ಕಾರ್ಮಿಕರು ಒಗ್ಗಟ್ಟಾಗಿ ಆ ಯೂನಿಯನ್ ಜೊತೆಗೆ, ಅಂದ್ರೆ ಒಬ್ರೊಬ್ರು ಕಾರ್ಮಿಕರು ಕೇಳಿದ್ರೆ ಆಗಲ್ಲ. ಸೊ ಅವ್ರ ಯೂನಿಯನ್ ಮೂಲಕ ಪ್ರಾಪರ್ ಆಗಿ ಕೇಳಿ ನಮ್ಗೆ 6 months ಒಂದು ಕ್ಯಾಂಪ್ ಮಾಡಿಸಿ ಅಂದ್ರೆ ಖಂಡಿತ ಅವ್ರು ಮಾಡ್ಕೊಡ್ತಾರೆ, ಮತ್ತೆ ಬರೋರು. ಸೊ ಸ್ಟೇ ಯುನೈಟೆಡ್ ಅಂಡ್ ಆಲ್ವೇಸ್ ಬಿ ಪ್ರಿಕಾಷನ್. ಅಂದ್ರೆ ಪರ್ಸನಲ್ ಲೆವೆಲ್ ಅಲ್ಲೂ ಪ್ರಿಕಾಷನ್ ತಗೊಳ್ಳಿ. ನೀವು ಒಗ್ಗಟ್ಟಾಗಿದ್ದು ನಿಮ್ಗೆ ಏನು ಹಕ್ಕುಗಳಿದೆ, ನಿಮ್ಗೆ ಜವಾಬ್ದಾರಿಗಳು ಏನಿದೆ, ಹಕ್ಕುಗಳಿದೆ, ಜವಾಬ್ದಾರಿಗಳು ಇದೆ, ಎಲ್ರಿಗೂ ಗೊತ್ತು. ಅದನ್ನ ಕರೆಕ್ಟ್ ಆಗಿ ಪಾಲಿಸಿದ್ರೆ ಆರೋಗ್ಯವು ದೊಡ್ಡ ಹಕ್ಕು ಮತ್ತು ಆರೋಗ್ಯ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಡಾಕ್ಟರ್ ಲಕ್ಷ್ಮೀ ನರಸಿಂಹನ್ ಅವರೇ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ. ಇದಕ್ಕಾಗಿ ನಮ್ಮೆಲ್ಲ ಕೇಳೋದ್ರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ.